ಬನ್ನಿ ಇವತ್ತು ನಾವು ಯಾವ ರೆಸಾರ್ಟಿಗೆ ಬಂದ್ವಿ, ಏನೆಲ್ಲ ಗೇಮ್ಸ್ ಆಡಿದ್ವಿ ಆ್ಯಂಡ್ ರೆಸಾರ್ಟ್ ಆ್ಯಂಬಿಯನ್ಸ್ ಹೆಂಗೈತೆ, ಏನೇನೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಶೋ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬನ್ನಿ. ನಾವು ಬಂದಿರೋಂಥ ರೆಸಾರ್ಟು ಕೂರ್ಗ್ ಜಂಗಲ್ ಕ್ಯಾಂಪ್. ಸೊ ಕೂರ್ಗ್ ಲಗೂನ್ಗೆ ಯಾರ್ಯಾರು ಬಂದಿರ್ತೀರಾ, ಅದೇ ಆನ್ ದಿ ವೇಲಿ ಈ ರೆಸಾರ್ಟು ಇರೋದು. ಸೊ ನೀವು ಎಂಟರ್ ಆದ ತಕ್ಷಣವೇ ಒಳ್ಳೆ ಬ್ಯೂಟಿಫುಲ್ ಬ್ಯಾಕ್ ವಾಟರ್ ಇದೆ ನೋಡಿ. ಆ್ಯಂಡ್ ಗೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲಿಫೆಂಟ್ ಗೇಟು. ಸೊ ಹಾಗೆ ಬಂದು ಇಲ್ಲಿ ನಾವು ಲೆಫ್ಟ್ ನೋಡಿದ್ರೆ ಬೈಸಿಕಲ್ಸ್, ದೆನ್ ಇಲ್ಲಿ ಅವ್ರದ್ದು ವೆಬ್ಸೈಟ್ ಇದೆ, ನೀವು ಕೂಡ ಚೆಕ್ ಮಾಡ್ಬೋದು. ಹಾಗೆ ವೆಕೇಷನಿಗೆ ಬರ್ಬೋದು. ಆ್ಯಂಡ್ ಇದು ಬಂದು ಗೇಮ್ ರೂಮ್ ಆಗಿರುತ್ತೆ, ಆ್ಯಂಡ್ ಇದು ಬಂದು ಆಫೀಸ್ ರೂಮ್ ಆಗಿರುತ್ತೆ. ದೆನ್ ಇದು ಬಂದು ಆಫೀಸ್ ರೂಮ್ ಆಗಿರುತ್ತೆ. ಏನೇ ಎನ್ಕ್ವೈರಿ ಇದ್ದರೂ ಇಲ್ಲಿ ಬಂದು ಕೇಳ್ಬೋದು. ಅದ್ರ ಪಕ್ಕದಲ್ಲೇ ಸ್ಪೋರ್ಟ್ಸ್ ರೂಮ್ ಕೂಡ ಇದೆ. ಏನಾದರೂ ಗೇಮ್ಸ್ಗೆ ಬೇಕಾಗಿರೋಂಥ ಐಟಮ್ಸ್ ಬೇಕಿರೋ ತೊಗೊಬೋದು. ಇದೆಲ್ಲ ಬಂದು ಇನ್ನೊಂದು ಸೆಕ್ಷನ್ಸ್ ಆಫ್ ರೂಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಆಪೋಸಿಟ್ ಬಂದರೆ ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ಪಾರ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಕಾರ್ ಪಾರ್ಕಿಂಗ್ಸ್ ಇದೆ. ಸೊ ನಮ್ಮ ರೂಮ್ ಯಾವ ಕಡೆ ಸಿಗುತ್ತೆ ಅಲ್ಲಲ್ಲಿ ಕಾರ್ ಪಾರ್ಕಿಂಗ್ಸ್ ಇದೆ. ಸೊ ಇದು ಕೂಡ ಒಂದಷ್ಟು ರೂಮ್ಸ್ ಆಗಿರುತ್ತೆ. ಸೊ ಜಸ್ಟ್ ಹಿಂಗೆ ಎಂಟರ್ ಕೊಟ್ಟರೆ ಇದು ಬಂದು ನಮಗೆ ರೆಸ್ಟೋರೆಂಟ್ ಸೈಡ್ ಹೋಗುತ್ತೆ, ಇದು ಬಂದು ರೂಮ್ ಸೈಡ್ ಹೋಗುತ್ತೆ. ಸೊ ಬನ್ನಿ ಇವಾಗ ರೂಮ್ ಕಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿದೆ ನೋಡಿ, ಕಾಟೇಜ್ 1 to 4 ಸ್ವಿಮ್ಮಿಂಗ್ ಪೂಲ್ ಹಾಗೂ ಸ್ಪಾ. ಸೊ ನಾವಿಲ್ಲಿ ಸ್ಪಾ ಏನು ಯೂಸ್ ಮಾಡಿಲ್ಲ. ಹಾಗೆ ನಿಮಗೆ ಇಲ್ಲಿ ಬರ್ತಾ ಇರಬೇಕಾದ್ರೆ ಒಂದಷ್ಟು ಬ್ಯೂಟಿಫುಲ್ ಫ್ಲವರ್ಸ್ ಅಂತೂ ನಿಮಗೆ ವೆಲ್ಕಮ್ ಮಾಡೋದಂತೂ ತುಂಬ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ಹಿಂಗೆ ಸ್ಟ್ರೇಟ್ ಬಂದರೆ ಇಲ್ಲಿ ಒಂದೊಂದು ಕಾಟೇಜಸ್ ಕೂಡ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಟೇಜಸ್ ತೊಗೊಬೋದು, ಇಲ್ಲಾಂದರೆ ನಾರ್ಮಲ್ ರೂಮ್ ತೊಗೊತೀನಿ ಅಂದರೆ ತೊಗೊಬೋದು. ತುಂಬ ಹೈಜೀನಿಕ್ ಆಗಿದೆ. ದೆನ್ ಹಂಗೆ ಬಂದು ನೋಡಿದ್ರೆ ಇಲ್ಲಿ ಕೂರ್ಗ್ ಜಂಗಲ್ ಕ್ಯಾಂಪ್ದು ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ, ಪೂಲ್ ಏರಿಯಾ. ದೆನ್ ಆ ಕಡೆ ಇದು ರೆಸಾರ್ಟ್ ಸೆಂಟರಲ್ಲಿ ಬರುತ್ತೆ ಪೂಲ್ ಏರಿಯಾ. ಸೊ ಅದ್ರ ಆಪೋಸಿಟ್ ಬಂದ್ರೇ ಇಲ್ಲಿ ನಮಗೆ ರೂಮ್ಗೆ ಹೋಗಲಿಕ್ಕೆ ಸ್ಟ್ರೇಟ್ ಬಂದರೆ ಈ ಕಡೆ ಎಲ್ಲ ಫುಲ್ಲು ಕಾಟೇಜಸ್ ಕಾಣಿಸ್ಬೋದು ನಿಮಗೆ. ಸೊ ಎಲ್ಲೇ ನೋಡಿದ್ರು ಫುಲ್ಲು ಗಿಡ ಮರಗಳೇ ತುಂಬಿದೆ, ಹಾಗೂ ಹೂಗಳಂತೂ ತುಂಬ ಇದೆ, ಒಂದಷ್ಟು ಫ್ರೂಟ್ಸ್ ಎಲ್ಲ ಇದೆ. ಸೊ ನಮ್ಮ ರೂಮ್ ಯಾವ ಕಡೆ ಇದೆ ಅಂತ ಹೇಳಿದರೆ ಸೊ ನೋಡ್ತಾ ಇರ್ಬೋದಲ್ವಾ, ಅದೇ ನಮ್ಮದು ರೂಮು. ಸೊ ಹಾಗಾಗಿ ಇಲ್ಲಿ ರೂಮ್ಸ್ ಇದೆ ಅಂತ ಹೇಳಿ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ರೂಮ್ ಆಪೋಸಿಟೇ ನಿಮಗೆ ಇಲ್ಲಿ ಲಿಚಿ ಮರ, ಮ್ಯಾಂಗೋ, ಆರೆಂಜ್, ದಾಳಿಂಬೆ ಪ್ರತಿಯೊಂದು ಕೂಡ ನಿಮಗೆ ಕಾಣ್ಬೋದು. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ನಾವು ಚಿಕ್ಕದ್ರಲ್ಲಿ ನೋಡ್ತಾ ಇರುವಂತಹ ಕೋಗಿಲೆ ಹೂ ಕೂಡ ಇಲ್ಲೇ ಇದೆ. ಸೊ ನಮ್ಮದು ನೆಕ್ಸ್ಟ್ 1, ನೆಕ್ಸ್ಟ್ 5, ನೆಕ್ಸ್ಟ್ 6 ಆಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಇದಿಷ್ಟು ಬಂದು ನಮ್ಮ ರೂಮ್ಸು. ಇದೇನಿನ್ನ ರೆಸ್ಟೋರೆಂಟು, ಸ್ಪಾ ಎಲ್ಲ ಯಾವ ಕಡೆ ಇದೆ ಅಂತ ನೋಡೋಣ. ಹಾಗೆ ನಾವು ಮುಂದೆ ಪಾಸ್ ಆಗ್ತಾ ಇರಬೇಕು ನೋಡಿ. ನಮ್ಮ ರೂಮ್ದು ಬ್ಯೂಟಿಫುಲ್ ವ್ಯೂ ಹೀಗಿರುತ್ತೆ. ಆರ್ಚ್ ಎಷ್ಟು ಚೆನ್ನಾಗಿದೆ. ದೆನ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಇಸ್ ಸ್ಪಾ. ಬಟ್ ಇಲ್ಲಿ ಒಂದಷ್ಟು ಫೆಸಿಲಿಟೀಸ್ ಇರುತ್ತೆ. ನಾನು ಆಲ್ರೆಡಿ ರೂಮಲ್ಲಿ ಏನೇನು ಶೋ ಮಾಡಿರ್ತೀನಿ ನಿಮಗೆ ಹೇಳಿದ್ದೀನಿ. ಸೊ ಅದೇ ಫೆಸಿಲಿಟೀಸು ಈ ರೀತಿ ಇರುತ್ತೆ, ನೋಡ್ತಾ ಇರ್ಬೋದು. ಬಟ್ ನಾವು ಅಲ್ಲಿ ಮೇಲೆ ಎಂಟರ್ ಆಗಿಲ್ಲ. ದೆನ್ ನಾವು ಬಂದಿದ್ದು ಹಿಂಗಾದರೆ ಇಲ್ಲೊಂದು ರೋಡ್ ಇದೆ, ರೆಸ್ಟೋರೆಂಟ್ ಆ್ಯಂಡ್ ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ. ಸೊ ಬನ್ನಿ ಇಲ್ಲೋಗಿ ನೋಡೋಣ ಏನೇನಿದೆ ಅಂತ. ಅಲ್ಲಿ ಆಲ್ರೆಡಿ ಆರೆಂಜ್ ಅಥವಾ ಮೂಸಂಬಿ ಇಲ್ಲ ಹೀರಳಿಕಾಯಿ ಅದೆಲ್ಲ ಇರಬಹುದು. ಸೊ ಹಿಂಗೆ ಬಂದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ಸು ನಮಗೆ ವೆಲ್ಕಮ್ ಮಾಡುತ್ತೆ ಅಂತ. ಈ ಫ್ಲವರ್ ನೀವು ಯಾರಾದರೂ ನೋಡಿದ್ದೀಯಾ, ಯಾವ ಫ್ಲವರ್ ಅಂತ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಫುಲ್ಲು ಇದೇ ಫ್ಲವರ್ಸ್ ಇದೆ. ಈ ಫ್ಲವರ್ಸ್ ಕಾಯಿ ಫುಲ್ ಪೈನಾಪಲ್ ರೀತಿ ಕಾಣುತ್ತೆ. ದೆನ್ ಆ್ಯಂಡ್ ಇದು ಬಂದು ಗೊತ್ತಾ ಯಾರಿಗಾದರೂ, ಫಿಗ್ ನೋಡಿ ಎಷ್ಟು ಹೈಟಲ್ಲೆಲ್ಲ ಹೋಗಿದೆ ಅಂತ ಹೇಳಿ, ಫುಲ್ ಎಲ್ಲ ಕೆಳಗಡೆ ಬಿದ್ದು ವೇಸ್ಟ್ ಆಗಿದೆ. ಆ್ಯಂಡ್ ನಿಮಗೆ
ಮೀನ್ಸ್ ಮಾತಾಡೋಕ್ಕೆಲ್ಲ ಸೀಟರ್ಸ್ ಕೂಡ ಅವೈಲೇಬಲ್ ಇದೆ. ಈ ಥರ 2 ಸೀಟ್ ಮಾಡಿದ್ದಾರೆ. ಅಲ್ಲಲ್ಲಿ ಚೇರ್ಸ್ ಇದೆ, ಲೈಟ್ಸ್ ಎಲ್ಲ ತುಂಬ ಇದೆ. ಹಾಗೆ ಈ ರೀತಿ ಫ್ಲವರ್ಸ್ ಅಂತೂ ಒಂದು 3 to 4 ಟೈಪ್ಸ್ ಆಫ್ ಕಲರ್ಸ್ ಎಲ್ಲ ಇದೆ. ದೆನ್ ಹಿಂಗೆ ಹೋದರೆ ಇದು ಬಂದು ರೆಸ್ಟೋರೆಂಟ್ ಆಯಿತಾ. ಇದು ರೆಸ್ಟೋರೆಂಟ್ ಯಾಕೆ ಅಂತ ಹೇಳಿದ್ರೆ, ನಾವು ರೂಮ್ ತೊಗೊಂಡಿರ್ತೀವಲ್ವ, ಅವ್ರಿಗೆ ಕಾಂಪ್ಲಿಮೆಂಟರಿ ಫುಡ್ ಕೊಡ್ತಾರಲ್ಲ, ಸೊ ಅವರಿಗೆ ಇದು ರೆಸ್ಟೋರೆಂಟು. ನಾನು ಆಲ್ರೆಡಿ ಇದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಒಳಗಡೆ ತುಂಬ ಹೈಜೀನ್ ಆ್ಯಂಡ್ ನೀಟಾಗಿದೆ. ದೆನ್ ಹೀಗೆ ಬರ್ತಾಯಿದ್ರೆ ಇಲ್ಲಿ ಈ ರೀತಿ ಸೀಟ್ ಮಾಡಿದ್ದಾರೆ. ನಿಮಗೆ ಯಾವುದ್ಯಾವುದು ಫಂಕ್ಷನ್ ಅಥವಾ ಸೆಲೆಬ್ರೇಷನ್ ಇದ್ದರೆ ಇಲ್ಲಿ ಮಾಡ್ಕೊಬೋದು. ನಾನು ಹೇಳ್ದಂಗೆ ಆಗಲೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ಅಂತ ಹೇಳಿ. ಆ್ಯಂಡ್ ಪೈನಾಪಲ್ ರೀತಿ ಒಂದು ಕಾಯಿ ಇದೆ ಅಂತ ಹೇಳಿದ್ನಲ್ಲ, ಸೊ ಇದೇ ನೋಡ್ತಾ ಇರ್ಬೋದು. ದೂರದಿಂದ ನೋಡಿದ್ರೆ ಪೈನಾಪಲ್ ಅಂತ ನೆನೆಸುತ್ತೆ, ಬಟ್ ಪೈನಾಪಲ್ ಅಲ್ಲ. ಇದು ಒಂಥರ ನಾವೇನಾರು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಏರಿಯಾ. ನಮ್ಮ ರೂಮ್ಗಂತೂ ಪೂಲು ಹಾಗೂ ರೆಸ್ಟೋರೆಂಟ್ ತುಂಬ ನಿಯರೇ ಇತ್ತು. ಹಾಗಾಗಿ ಇದು ಬಂದು ಈಗ ನಾನು ನಿಮಗೆ ಶೋ ಮಾಡ್ತಾ ಡೈನಿಂಗ್ ಏರಿಯಾ ಆಗಿರುತ್ತೆ. ಇಲ್ಲೇ ಲೈವ್ ಕಾನ್ಸರ್ಟ್ ನಡೆಯೋದು. ಹಾಗೆ ಇದೆ ಫೈರ್ ಕ್ಯಾಂಪ್ ನಡೆಯೋಂಥ ಪ್ಲೇಸು. ಸೊ ಇದ್ರ ಪಕ್ಕನೇ ನಮಗೆ ಡೈನಿಂಗ್ ಏರಿಯಾ ಇದೆ. ಇಲ್ಲಿ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅಂದರೆ, ನೀವು ಪ್ಯಾಕೇಜ್ ತೊಗೊಂಡ್ರೆ ಇನ್ಕ್ಲೂಡು ಡಿನ್ನರ್ ಹಾಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಪ್ಯಾಕೇಜ್ ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವ ರೀತಿ ಫುಡ್ ಬೇಕು ಅಂತ ಹೇಳಿದ್ರು ಕೂಡ ಅವ್ರು ಅಲ್ಲೇ ಪ್ರಿಪೇರ್ ಮಾಡಿಕೊಡ್ತಾರೆ. ಸೊ ಅದು ಬಂದು ಇದು ಡೈನಿಂಗ್ ಏರಿಯಾ. ಈಗ ನಾವು ಇಲ್ಲಿ ನಾವು ಡೇ ಪ್ಯಾಕೇಜ್ ತೊಗೊಂಡಿದ್ದೀವಿ ಅಥವಾ ನಾವು ಹೋಗಿ ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀವಿ ಅಂದರೆ ಆಗಲ್ಲ. ಬಿಕಾಸ್ ಅಲ್ಲಿ ನಮ್ಮದು ಡೇಟಾ ಎಂಟ್ರಿ ಎಲ್ಲ ಫುಲ್ಲು ಎಂಟ್ರಿ ಆಗಿಬಿಟ್ಟಿರುತ್ತೆ. ಇಂತಿಂಥ ಪರ್ಸನ್ನು ಅವರು ಈ ಥರ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿ. ಬ್ಯೂಟಿಫುಲ್ ಆಗಿರೋ ಹ್ಯಾಂಡ್ ವಾಶ್ ಬೇಸನ್ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ ಅಲ್ವಾ. ಸೊ ಇಲ್ಲೂ ಕೂಡ ಫ್ಲವರ್ಸ್. ಅಗೇನ್ ನೀವು ಎಲ್ಲಿ ನೋಡಿದ್ರು ಕೂಡ ಫ್ಲವರ್ಸ್, ಬ್ಯೂಟಿಫುಲ್ ನೇಚರ್ ಆ್ಯಂಡ್ ವ್ಯೂ ಪಾಯಿಂಟ್ ಅಂತಲೇ ಇದೆ ನೋಡಿ. ಬ್ಯಾಕ್ ವಾಟರ್ ಆ್ಯಂಡ್ ಈ ನೀರಿನ ಕಲರ್ ಕೂಡ ನೋಡಿ ಎಷ್ಟು ಡಬಲ್ ಕಲರ್ ಇದೆ ಅಂತ ಹೇಳಿ. ಇವಾಗ ಕೇಳಿಸ್ತಾ ಇರೋಷ್ಟು ವಾಟರ್ ಸೌಂಡು ನಮಗೆ ನಿನ್ನೆ ಅಷ್ಟು ಕೇಳಿಸಿರಲಿಲ್ಲ, ಬಿಕಾಸ್ ಕ್ರೌಡ್ ಇತ್ತಲ್ಲ. ಹಾಗಾಗಿ ಐ ಥಿಂಕ್ ಎಲ್ಲ ಹೇಳಿದ್ದು ಅದು ಡ್ಯಾಮ್ ಅಂತ. ಅದು ಝೂಮ್ ಮಾಡ್ತೀನಿ ಒಂದು ನಿಮಿಷ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಡ್ಯಾಮ್ ಅಂತ ಹೇಳಿದ್ರು, ಬಟ್ ಯಾವ ಡ್ಯಾಮ್ ಅಂತ ಗೊತ್ತಿಲ್ಲ. ಇದೆ ಇಲ್ಲೆಲ್ಲ ಫುಲ್ಲು ರೆಸಾರ್ಟ್, ಎಲ್ಲ ಬ್ಯಾಕ್ ವಾಟರ್ ರೆಸಾರ್ಟ್ಸ್ ಇದೆ ಜಾಸ್ತಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ದೆನ್ ಇಲ್ಲಿ ನಿಮಗೆ ವಾಟರ್ ವ್ಯೂ ನೋಡಲಿಕ್ಕೆ ಅಂತ ಹೇಳಿ ಒಂದಷ್ಟು ಸೀಟ್ಸ್ ಹಾಕಿದ್ದಾರೆ. ಈ ಥರ ಒಂದು ಶೆಡ್ ಕೊಟ್ಟು, ಈ ಟೈಪ್ ಶೆಡ್ ಕೊಟ್ಟು ನಿಮಗೆ ಇಲ್ಲಿ ಸೀಟ್ಸ್ ಹಾಕಿದ್ದಾರೆ. ಬಟ್ ನಾವು ಯಾರೂ ಕೂಡ ಇಲ್ಲಿ ಕುತ್ಕೊಳ್ಳೇ ಇಲ್ಲ ಒಂದು ಟೈಮು ಕೂಡ. ಕುತ್ಕೊಂಡ್ರೆ ಇವಾಗ ಕುತ್ಕೊಬೇಕು. ದೆನ್ ಹಿಂಗೆ ಬಂದರೆ ಈ ರೂಮಲ್ಲಿ ನಿಮಗೆ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ನೋಡೋಣ ಬನ್ನಿ ಏನೇನಿದೆ ಅಂತ. ಆ್ಯಂಡ್ ಇದು ಬಂದು ನಿಮಗೆ ಇಂಡೋರ್ ಆ್ಯಕ್ಟಿವಿಟೀಸ್ ವಿತ್ ಬಾರ್ ಕೌಂಟರ್ ಆಗಿರುತ್ತೆ. ಸೊ ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ ಒಂದಷ್ಟು ಇಂಡೋರ್ ಗೇಮ್ಸ್ ಕೂಡ ಇದೆ. ಲೈಕ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಲೂಡೋ ಇದೆ, ಹಾಗೆ ಚೆಸ್ ಇದೆ. ಇಲ್ಲೊಂದಷ್ಟು ಡ್ರಿಂಕ್ಸ್ನ ಇಟ್ಟಿದ್ದಾರೆ. ಸೊ ಅದು ಸೀಟ್ ಆ್ಯಂಡ್ ಹಾಗೆ ಅಲ್ಲಿ ಟೇಬಲ್ ಟೆನ್ನಿಸ್ ಕೂಡ ಇದೆ, ಒಂದು ಕೇರಮ್ ಇದೆ. ಸೊ ಇಷ್ಟೇ ಅಲ್ವಾ ಇಂಡೋರ್ ಆ್ಯಕ್ಟಿವಿಟೀಸು. ಸೊ ಇದು ಔಟ್ಲುಕ್ ನೋಡಿದ್ರೆ ಹೀಗಿದೆ. ಸೊ ಈ ಇಂಡೋರ್ ಆ್ಯಕ್ಟಿವಿಟಿ ಬಂದು ಪೂಲ್ ಪಕ್ಕ ನಮ್ಮ ರೂಮ್ ಆಪೋಸಿಟ್ ಇದೆ. ಸೊ ಇದು ಬಂದಿದ್ದೆಲ್ಲ ಪೂಲ್ ಬ್ಯಾಕ್ ಸೈಡು. ಸೊ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಟ್ರೀ ಶೇಪಲ್ಲಿ ಅವರು ಮಕ್ಕಳಿಗೆ ಫೋಟೋ ಸೆಷನ್ ಮಾಡಲಿಕ್ಕೆ ಅಂತ ಮಾಡಿದ್ದಾರೆ ಅಂತ. ಯೂಶಲಿ ಮಕ್ಕಳಿಗೆಲ್ಲ ತುಂಬ ಲೈಕ್ ಆಗಿದೆ. ಸೊ ಬನ್ನಿ ಇವಾಗ ರೂಮ್ ಟೂರ್ ನೋಡೋಣ ಯಾವ ರೀತಿ ಇದೆ. ಸೊ ನಮ್ಮ ರೂಮ್ ಬಂದು ನೆಸ್ಟ್ 6 ಆಗಿರುತ್ತೆ. ಡೋರ್ ಓಪನ್ ಮಾಡಿದ ನಮ್ಮ ಲೆಫ್ಟ್ ಸೈಡಲ್ಲೇ ನಮಗೆ ಒಂದು ಬ್ಯೂಟಿಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಬಟ್ ಅದರೊಳಗಡೆ ನಾವಂತೂ ಏನು ಕೂಡ ಇಟ್ಕೊಳ್ಳಿಲ್ಲ, ಏಕೆಂದರೆ ಅಲ್ಲಲ್ಲೇ ಪ್ಯಾಕ್ ಮಾಡ್ಕೊತಾ ಇದ್ವಿ, ಮರ್ತೋಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕಬೋರ್ಡ್, ಮತ್ತು ವಿತ್ ಲಾಕರ್ಸ್ ಕೂಡ ಇದೆ. ನಾನು ಹೇಳ್ತಾ ಇದ್ದೀನಿ ಏನು ಇಟ್ಟೇ ಇಲ್ಲ ಅಂತ ಹೇಳಿ, ಅಷ್ಟು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ ಹಿಂಗೆ ಎಂಟರ್ ಆಗ್ತಿದ್ದ ತಕ್ಷಣ ನಮ್ಮ ರೈಟ್ ಸೈಡಲ್ಲಿ ಸಿಗೋದೆ ಬಾಲ್ಕನಿ. ಸೊ ಬನ್ನಿ, ಮಾರ್ನಿಂಗ್ ಆಲ್ರೆಡಿ ತೋರಿಸಿದ್ದೀನಿ ಬಾಲ್ಕನಿ ವ್ಯೂ ಹೇಗಿರುತ್ತೆ ಅಂತ. ಸೊ ಇವಾಗ ನೋಡ್ಕೊಳ್ಳಿ. ಎಷ್ಟು ಒಂದು 11:30 ಹಂಗಾಗಿರ್ಬೇಕಷ್ಟೆ.
ಅಲ್ಲಿ ಸ್ಪಾ ಇದೆ ಆ್ಯಂಡ್ ಇದು ಬಾಲ್ಕನಿ ವ್ಯೂಗೆ ಟೇಬಲ್ ಹಾಕಿದ್ದಾರೆ. ಅಲ್ಲಿನ ಒಂದಷ್ಟು ರೆಸಾರ್ಟ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಮಾರ್ನಿಂಗ್ ಬಟ್ಟೆನ ಒಣಗಾಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಪೂಲ್ ಕಾಣಿಸ್ತಾ ಇದೆ. ವ್ಯೂ ನೋಡಿ ಎಷ್ಟು ಮಸ್ತ್ ಇದೆ. ಲಿಚಿ ಮರ ನೋಡಿ ಅಲ್ಲಿ ಲಿಚಿ. ಆ್ಯಕ್ಚುಲಿ ಈ ರೀತಿ ರೆಸಾರ್ಟ್ಸ್ಗೆ ಬಂದರೆ 1 ಡೇ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ 2 ಡೇ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಈ ರೂಮ್ ಬಂದುಬಿಟ್ಟು 4 ಮೆಂಬರ್ಸ್ ರೂಮ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ದಾರೆ ಇನ್ ಕೇಸ್ ಜಾಗ ಸಾಲಿಲ್ಲ ಅಂತ ಹೇಳಿದರೆ. ಆ್ಯಂಡ್ ನಿಮಗೆ ಇಲ್ಲಿ ಕಾಫಿ ಮೇಕರ್ ಕೂಡ ಇರುತ್ತೆ. ಹಾಗೆ ಏನಾದರೂ ರೂಮ್ಗೆ ಬುಕ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದು ಟೆಲಿಫೋನ್ ಕೂಡ ಇರುತ್ತೆ. ಆ್ಯಂಡ್ ಒಂದು ಗುಡ್ ನೈಟ್, ಹಾಗೆ ಕಾಫಿ ಪೌಡರ್, ಶುಗರ್ ಆ್ಯಂಡ್ ಮಿಲ್ಕ್ ಪೌಡರ್ ಕೂಡ ಕೊಟ್ಟಿರ್ತಾರೆ ವಿತ್ ಕೆಟಲ್. ಆ್ಯಂಡ್ ಒಂದು ವಾಟರ್ ಬಾಟಲ್ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ಮಾರ್ನಿಂಗ್ ಕಾಫಿ ಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಒಂದು ಟಿ ವಿ ಯೂನಿಟ್, ಹಾಗೆ ಇಂಥದ್ದು ಬೆಡ್ ನಮ್ಮ ಜಸ್ವಿ ಫೇವ್ರೆಟ್. ಆ್ಯಂಡ್ ಇದು ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವ್ರದ್ದು ನಿಯರ್ ಟ್ರಿಪ್ಪಿಗೆ ಯಾವ್ದ್ಯಾವ್ದು ಬೇಕೋ ಅದೆಲ್ಲ ರೇಟ್ ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ಪ್ಲೇಸ್ಗೆ ಏನೇನು ಅಂತ. ಹಾಗೆ ಇದು ಬಂದು ನಮ್ಗೆ ಏನಾದರೂ ರೂಮ್ಗೆ ಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಇದು ಬಂದು ಇಲ್ಲಿರುವಂತಹ ಫೆಸಿಲಿಟೀಸು, ಮಿನಿ ಸೆಕ್ಷನ್, ಫೇಶಿಯಲ್, ಬಾಡಿ ಸ್ಕ್ರಬ್, ಬಾಡಿ ಮಸಾಜ್, ಎಷ್ಟೆಷ್ಟು ಅಮೌಂಟ್ ಅಂತೆಲ್ಲ ಹಾಕಿದ್ದಾರೆ. ಸೊ ದೆನ್ ಇದ್ರ ಆಪೋಸಿಟ್ ವಾಶ್ರೂಮ್. ಆ್ಯಂಡ್ ಯಾವುದೇ ರೆಸಾರ್ಟ್ಗೆ ಹೋದ್ರೂ ಕೂಡ ನಾವು ಮೇಯ್ನ್ ನೋಡೋವಂಥದ್ದು ವಾಶ್ರೂಮ್ ಹೇಗಿದೆ, ಹೈಜೀನ್ ಇದೆಯಾ, ಕ್ಲೀನ್ ಇದೆಯಾ ಅಂತ. ಬಟ್ ಈ ರೆಸಾರ್ಟಲ್ಲಂತೂ ತುಂಬ ಹೈಜೀನ್ ಆ್ಯಂಡ್ ಕ್ಲೀನ್ನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದಷ್ಟು ಇಲ್ಲಿ ನಮಗೆ ಟಾಯ್ಲೆಟರೀಸ್ ಕೂಡ ಕೊಟ್ಟಿದ್ರು, ಲೈಕ್ ಬಾಡಿ ವಾಶ್, ಸ್ಕ್ರಬ್, ಫೇಸ್ ವಾಶ್ ಎಲ್ಲ ಕೊಟ್ಟಿದ್ರು. ಅದು ಕೂಡ ಅರೋಮ ಕೂಡ ತುಂಬ ಚೆನ್ನಾಗಿತ್ತು. ನಮಗಂತೂ ಅದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ರೀತಿ ತುಂಬ ಕಮ್ಮಿ ಬೆಲೆಯಲ್ಲಿ ನಮಗೆ ರೆಸಾರ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಹೋಗದೇ ಇರೋಕ್ಕಂತೂ ಆಗಲ್ಲ. ಇನ್ನು ಈ ರೆಸಾರ್ಟ್ ಬೆಲೆ ಬಂದು ಪರ್ ಹೆಡ್ ಪರ್ ನೈಟಿಗೆ 3500 ಆಗಿರುತ್ತೆ ಪರ್ ಹೆಡ್ಗೆ, ವಿತ್ ಇನ್ಕ್ಲೂಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ ಆಗಿರುತ್ತೆ. ಸೊ ಯಾರೆಲ್ಲ ಹೋಗಬೇಕು ವೆಕೇಷನ್ಗೆ ಅಂತ ಹೇಳ್ತಾ ಇದ್ದೀರಾ, ಅದು ಯಾರೆಲ್ಲ ನೇಚರ್ ಲವರ್ ಆಗಿದ್ದೀರಾ ಅವ್ರಿಗೆಲ್ಲ ಇದೊಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಬಂದು ಈ ಕೂರ್ಗ್ ಜಂಗಲ್ ಕ್ಯಾಂಪ್ ರೆಸಾರ್ಟ್ ಬಗ್ಗೆ ಆಗಿರುತ್ತೆ, ಹಾಗೆ ರೆಸಾರ್ಟ್ ವ್ಯೂ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ಡೀಟೇಲ್ ಬೇಕಿದ್ದರೆ ನಾನು ಹಾಕ್ತೀನಿ, ಹಾಗೆ ಲೊಕೇಶನ್ ಕೂಡ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಹೋಗ್ಬೇಕು ನಾವು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ಮಸ್ಟ್ ಗೋ ಆ್ಯಂಡ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಫುಡ್ ಬಗ್ಗೆ ಕೂಡ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ನೇಚರ್ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗಿಲ್ಲ, ಸ್ಟಾಫ್ಸು ಕೂಡ ತುಂಬ ಫ್ರೆಂಡ್ಲಿಯಾಗೇ ಇರ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟಿಲ್ ದೆನ್ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್.